ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ನಾಳೆ ನಿಮಗೆ ಬರುವಂತಹ SSLC ರಿಸಲ್ಟ್ ಏನಿದೆ, ಈ ಒಂದು ರಿಸಲ್ಟನ್ನು ನಿಮ್ಮ ಒಂದು ಮೊಬೈಲಲ್ಲಿ ಯಾವ ರೀತಿ ಸುಲಭವಾಗಿ ನೋಡೋದು, ಎಲ್ರಿಗಿಂತ ಮುಂಚಿತವಾಗಲಿ ರಿಸಲ್ಟನ್ನು ಯಾವ ರೀತಿ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಸಹ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇಲ್ಲಿ ಕೆಳಗಡೆ ಲೈಕ್ ಬಟನು ಸಬ್ಸ್ಕ್ರೈಬ್ ಬಟನು ಕಾಣಿಸ್ತಿರುತ್ತೆ. ಈ ಕೂಡಲೇ ಲೈಕು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸನ್ನು ಪಡ್ಕೊಳ್ಳಿ. ಈಗ ಎಜುಕೇಷನಲ್ ಬೋರ್ಡ್ ಕಡೆಯಿಂದ ಒಂದು ಅಪ್ಡೇಟ್ಸ್ ಆದರೆ ಬಂತು. ನಾಳೆ ಬೆಳಗ್ಗೆ 10:30ಕ್ಕೆ ನಿಮ್ಮ ಒಂದು ರಿಸಲ್ಟ್ ಆದರೆ ಅನೌನ್ಸ್ ಆಗುತ್ತೆ ಅಂತ ಹೇಳಿಬಿಟ್ಟು, ಈಗ ನಾಳೆ 10:30ಕ್ಕೆ ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ ಆದಾಗ ಪ್ರೊಸೀಜರ್ ಈ ರೀತಿ ಇರುತ್ತೆ ನೋಡಿ. ಮೊದಲಿಗೆ ಒಂದು 10 ಗಂಟೆ ಆ ಟೈಮಿಗೆ ನಮ್ಮ ಒಂದು ಎಜುಕೇಷನ್ ಮಿನಿಸ್ಟರ್ ಕಡೆಯಿಂದ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಅದರಲ್ಲಿ ಈಗ ನಮ್ಮ ಒಂದು ಸ್ಟೇಟಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸು ಪಾಸ್ ಆಗಿದ್ದಾರೆ, ಎಷ್ಟು ಜನ ಸ್ಟೂಡೆಂಟ್ಸು ಫೇಲ್ ಆಗಿದ್ದಾರೆ, ರ್ಯಾಂಕ್ ಯಾರಿಗೆ ಜಾಸ್ತಿ ಬಂದಿದೆ ಏನು ಅನ್ನೋದ್ರ ಬಗ್ಗೆ, ರ್ಯಾಂಕ್ ಸ್ಟೂಡೆಂಟ್ಸ್ ಯಾರು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಅದಾದ ನಂತರ ನಮಗೆ ರಿಸಲ್ಟ್ ಸಿಗುವಂತಹ ವೆಬ್ಸೈಟು ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2024 ವೆಬ್ಸೈಟಲ್ಲಿ ಒಂದು ಲಿಂಕನ್ನು ಆ್ಯಕ್ಟಿವೇಟ್ ಮಾಡ್ತಾರೆ. ಆ ಒಂದು ಲಿಂಕನ್ನು ಆ್ಯಕ್ಟಿವೇಟ್ ಮಾಡಿದಾಗ ಜಸ್ಟ್ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ರಿಜಿಸ್ಟರ್ ನಂಬರು ಜೊತೆಗೆ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕಾಗುತ್ತೆ. ಈಗ ನಿಮ್ಮ ಒಂದು ಮೊಬೈಲಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಈಗ 10:00ಗೆ ಎಕ್ಸಾಕ್ಟ್ ರಿಸಲ್ಟ್ ಅಂತ ಅಂದರೆ ನಿಮಗೆ 10:00ಗಾದರೂ ಬರ್ಬೋದು, ಇಲ್ಲ ಅಂತಂದರೆ ಮೇ ಬಿ ಒಂದು 30 ಮಿನಿಟ್ಸ್ ಆ ಕಡೆ ಈ ಕಡೆ ಆದರೆ ಸ್ವಲ್ಪ ಡಿಲೇ ಆಗುತ್ತೆ. ಒಂದು 11 ಗಂಟೆ ಆ ರೇಂಜಿಗಂತೂ ಖಂಡಿತವಾಗ್ಲೂ ಸಹ ನಿಮಗೆ ರಿಸಲ್ಟ್ ಆದರೆ ಸಿಗುತ್ತೆ. ನಿಮ್ಮ ಒಂದು ಮೊಬೈಲನ್ನು ತಗೊಳ್ಳಿ, ನಾನು ಪೂರ್ತಿಯಾಗಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ ನೋಡಿ. ನಿಮ್ಮ ಮೊಬೈಲಲ್ಲಿ ಯಾವುದೇ ಒಂದು ರೀತಿಯ ಬ್ರೌಸರ್ಗೆ ಬನ್ನಿ, ಅದು ಗೂಗಲ್ ಆಗಿರ್ಬೋದು, ಕ್ರೋಮ್ ಆಗಿರ್ಬೋದು ಅಥವಾ ಸಫಾರಿ ಆಗಿರ್ಬೋದು. ಇಲ್ಲಿ ಬ್ರೌಸರ್ಗೆ ಬಂದು ಜಸ್ಟ್ ನೀವು ನೋಡಿ, ಇಲ್ಲಿ ಸರ್ಚ್ ಬಾರಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2024 ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಕೂಡಲೇ ಸಹ ಈ ರೀತಿ ರಿಸಲ್ಟ್ಸ್ ಆದರೆ ಬರುತ್ತೆ. ನಿಮಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, KRResults.nic.in ಅಂತ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2024 ಅಂತ. ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಅಷ್ಟೇ ನಿಮಗೆ ರಿಸಲ್ಟ್ ಆದರೆ ಸಿಗುವಂಥದ್ದು. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ಸಹ ನಿಮಗೆ ಈ ರೀತಿ ಹೋಮ್ ಪೇಜ್ ಆದರೆ ಈಗ ಸದ್ಯಕ್ಕೆ ಕಾಣಿಸ್ತಿದೆ. ಬಟ್ ನಾಳೆ 10:30 ಮೇಲೆ ನಿಮಗೆ ಇದೇ ಒಂದು ವೆಬ್ಸೈಟಲ್ಲಿ ಇಲ್ಲಿ ನೋಡಿ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ಅಂತ ಕೊಟ್ಟು, ಈಗಾಗಲೇ PUC ರಿಸಲ್ಟ್ ಅನೌನ್ಸ್ ಆಗಿದೆ ಅಲ್ವಾ, ಅನೌನ್ಸ್ ಆಗಿರುವಂತಹ ಡೇಟನ್ನು ಕೊಟ್ಟು ಇಲ್ಲೊಂದು ಲಿಂಕನ್ನು ಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ SSLC ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟಣೆ ಅಂತ ಕೊಟ್ಟು ಇಲ್ಲಿ ಈ ರಿಸಲ್ಟ್ ಡೇಟ್ ಅನೌನ್ಸ್ಡ್ ಅಂತ ಕೊಟ್ಬಿಟ್ಟು ನಾಳೆ ಡೇಟನ್ನು ಕೊಡ್ತಾರೆ. ಸೇಮ್ ಇದೇ ರೀತಿಯಾಗಿ ಕೆಳಗಡೆ ಬಾಕ್ಸಲ್ಲಿ ಲಿಂಕ್ ಆಕ್ಟಿವೇಟ್ ಆಗಿರುತ್ತೆ. ಆ ಒಂದು ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದಾದ್ಮೇಲೆ ನಿಮ್ಮ ಒಂದು ರಿಜಿಸ್ಟರ್ ನಂಬರನ್ನು ಕೇಳುತ್ತೆ. ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿ, ಜೊತೆಗೆ ಡೇಟ್ ಆಫ್ ಬರ್ತನ್ನು ಕೇಳುತ್ತೆ. ಎರಡನ್ನೂ ಸಹ ನೀವು ಕರೆಕ್ಟಾಗಿ ಎಂಟರ್ ಮಾಡಬೇಕು. ಇನ್ ಕೇಸ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಖಂಡಿತವಾಗ್ಲೂ ರಿಸಲ್ಟ್ ಆದರೆ ಬರಲ್ಲ. ಹಾಗಾಗಿ ರಿಜಿಸ್ಟರ್ ನಂಬರನ್ನು ನೋಡಿಕೊಂಡು ಎಂಟರ್ ಮಾಡಿ. ಆ್ಯಂಡ್ ಹಾಗೇನು ಸಹ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮ್ಮ ಒಂದು ರಿಸಲ್ಟ್ ಆದರೆ ಬರುತ್ತೆ. ಸ್ಟೂಡೆಂಟ್ಸ್ ಯಾರೂ ಗಾಬರಿ ಪಡೋದಕ್ಕೆ ಹೋಗಬೇಡಿ. ಸಮ್ಟೈಮ್ಸ್ ಸರ್ವರ್ ಎರರ್ಸ್ ಬರ್ತಿರ್ತವೆ. ಯಾಕಂತ ಅಂದರೆ ಈಗ ಬೆಳಗ್ಗೆ 10:00ಗೆ ಈ ಒಂದು ರಿಸಲ್ಟ್ ಅಂತ ಅಂದರೆ ಈ ಲಿಂಕ್ ಆಕ್ಟಿವೇಟ್ ಆಗಿದ್ದ ತಕ್ಷಣವೇ ಪ್ರತಿಯೊಬ್ಬರು ಚೆಕ್ ಮಾಡೋಕ್ಕೆ ಹೋಗ್ತಾರೆ. ಯಾಕಂತಂದರೆ ಪ್ರತಿಯೊಬ್ಬರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ರಿಸಲ್ಟ್ ಏನಾಯಿತು ಅಂತ. ನಮ್ಮ ಥರನೇ ಎಲ್ಲರೂ ಅಲ್ವಾ, ಎಲ್ಲರೂ ಸಹ ಚೆಕ್ ಮಾಡ್ತಾ ಇರ್ತಾರೆ. ಆಗ ಒಂದು 5 ಮಿನಿಟ್ಸ್ ಹೆಚ್ಚು ಕಡಿಮೆ ಆಗ್ಬೋದು. ಇಲ್ಲಿ ಲಿಂಕ್ ಆಕ್ಟಿವೇಟ್ ಆದಮೇಲೆ ಸರ್ವರ್ಸ್ ಆದಷ್ಟು ವರ್ಕ್ ಆಗ್ತವೆ. ಯಾರೂ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ನಿಮ್ಮ ಒಂದು ಮೊಬೈಲಲ್ಲಿ ಸುಲಭವಾಗಿ ಚೆಕ್ ಮಾಡ್ಕೊಳ್ಳಿ. ಇದೊಂದು ವೆಬ್ಸೈಟಲ್ಲಿ ಅಷ್ಟೇ ನಿಮಗೆ ರಿಸಲ್ಟ್ ಆದರೆ ಸಿಗುವಂಥದ್ದು. ಬೇರೆ ಗ್ರೂಪ್ಸಲ್ಲಿ ಆಗಿರ್ಬೋದು ಅಥವಾ ಬೇರೆ ಲಿಂಕ್ಸಲ್ಲಿ ಆಗಿರ್ಬೋದು ಎಲ್ಲೂ ಸಹ ನಿಮಗೆ ರಿಸಲ್ಟ್ ಆದರೆ ಅನೌನ್ಸ್ ಆಗೋದಿಲ್ಲ. ಓಕೆನಾ? ಈ ರೀತಿ ಎಲ್ಲರೂ ಸಹ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ನಮ್ಮ ಒಂದು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರತಿಯೊಂದು SSLC ಸ್ಟೂಡೆಂಟ್ಗೂ ಸಹ ವಿಶಿಂಗ್ ಯು ವೆರಿ ಆಲ್ ದಿ ಬೆಸ್ಟ್. ನಾಳೆಯ ರಿಸಲ್ಟಿಗಾಗಿ ಎಲ್ಲರ ಒಂದು ರಿಸಲ್ಟನ್ನು ಸಹ ಚೆನ್ನಾಗಿ ಆಗಲಿ. ಆ್ಯಂಡ್ ಹಾಗೇನು ನೀವು ನಿಮ್ಮ ಒಂದು ಫ್ರೆಂಡ್ಸ್ಗೆ ವಿಶ್ ಮಾಡಬೇಕು ಅಂತ ಅಂದರೆ, ಆಲ್ ದಿ ಬೆಸ್ಟ್ ಹೇಳಬೇಕು ಅಂತ ಅಂದರೆ ಇವತ್ತಿನ ಈ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಖಂಡಿತವಾಗ್ಲೂ ಸಹ ನಾನು ರೆಸ್ಪಾನ್ಸ್ ಮಾಡೋ ಪ್ರಯತ್ನ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.